ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ಯೆಶಾಯ 60ನೇ ಅಧ್ಯಾಯ 22ನೇ ವಚನವನ್ನ ಧ್ಯಾನ ಮಾಡೋಣ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗ ಉಂಟು ಮಾಡುವೆನು. ಕೀಪ್ ದ ಫೇತ್. ನಂಬಿಕೆಯನ್ನ ನೀವು ದೇವರ ಮೇಲೆ ಇಡ್ರಿ. ಫಾರ್ ಗಾಡ್ ಕ್ಯಾನ್ ಚೇಂಜ್ ಯುವರ್ ಸ್ಟೋರಿ ಸೂನ್. ನಿಮ್ಮ ಕಥೆಯನ್ನ ದೇವರು ಬಹು ಬೇಗನೆ ಬದಲಾವಣೆ ಮಾಡ್ತಾರೆ. ಯು ವಿಲ್ ಸ್ಮೈಲ್ ಅಂಡ್ ಫಾರ್ಗೆಟ್ ಯುವರ್ ಮೂಮೆಂಟ್ಸ್ ಆಫ್ ಸ್ಯಾಡ್ನೆಸ್ ಇಫ್ ಯು ಬಿಲೀವ್ ದಿಸ್. ನೀವು ಇದನ್ನು ನಂಬಿದ್ರೆ ನಿಮ್ಮ ದುಃಖವನ್ನ ಸಂತೋಷವಾಗಿ ದೇವರು ಮಾರ್ಪಡಿಸ್ತಾರೆ. ನೋಡಿ, ನಮ್ಮ ಜೀವಿತದಲ್ಲಿ ದುಃಖ ಅನ್ನೋದಿದೆ. ಕೆಲವು ವೇಳೆ ನಾವು ಬಲಹೀನ ಆಗ್ಬಿಡ್ತೀವಿ, ಕೆಲವು ವೇಳೆ ನಾವು ಡೌನ್ ಹೋಗ್ತೀವಿ. ಇನ್ಫ್ಲೇಷನ್ ಅನ್ನೋದು ನಮ್ಮ ಜೀವನದಲ್ಲಿ ಇರ್ತದೆ. ಯಾವಾಗಲೂ ಒಂದು ಅಪ್ಗ್ರೇಡ್ ನಮ್ಗೆ ಆಗ್ತಾ ಇರಲ್ಲ. ಕೆಲವು ವೇಳೆ ನಮ್ಮ ಜೀವನದಲ್ಲಿ ನಮ್ಮ ತಪ್ಪಿನಿಂದಲೋ ಅಜ್ಞಾನದಿಂದಲೋ ನಾವು ಕೆಳಗೆ ಬರ್ತಾ ಇರ್ತೀವಿ. ಸಿ, ಇಫ್ ಯು ಆರ್ ಫೇತ್ಫುಲ್, ನಾನು ನಿನ್ನ ನಂಬಿಗಸ್ತನಾಗಿದ್ರೆ ದೇವರು ಯಾವಾಗಲೂ ನಿನ್ನ ಮೇಲಕ್ಕೆತ್ತಾರೆ. ಸನ್ನಿವೇಶಗಳು ನಮಗೆ ವಿರುದ್ಧವಾಗಿರ್ತದೆ, ಬಟ್ ಯಾವಾಗಲೂ ಮೇಲಕ್ಕೆತ್ತಾರೆ. ಉದಾಹರಣೆಗೆ ಯೋಸೇಫನ್ ತಗೊಳ್ರಿ. ಯೋಸೇಫ ಸನ್ನಿವೇಶದಲ್ಲಿ ಕೆಳಗೆ ಬರ್ತಾ ಇದ್ದ ಹೊರತು ಅವನ ಜೀವಿತದಲ್ಲಿ ಅವನ ಮೇಲ್ಮೇಲೆನೆ ಹೋಗ್ತಾ ಇದ್ದ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಏನಂದ್ರೆ, ಚಿಕ್ಕವನಿಂದ ಒಂದು ಕುಲವಾಗುವುದು. ನೋಡು, ನೀನು ಇವತ್ತು ಚಿಕ್ಕವನಾಗಿದೀಯ, ನಿನ್ನಿಂದ ಒಂದು ಕುಲವಾಗುತ್ತೆ. ಅಲ್ಪನಿಂದ ಬಲವಾದ ಜನಾಂಗವಾಗುತ್ತೆ. ನೀನು ಅಲ್ಪನ, ನಿನ್ನಿಂದ ಬಲವಾದ ಜನಾಂಗವಾಗುತ್ತೆ ಎಂಬುದಾಗಿ ದೇವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ದೇವರು ಇದನ್ನ ಕ್ಲುಪ್ತ ಕಾಲದಲ್ಲಿ ಬಲು ಬೇಗನೆ ಉಂಟು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ದೇವರು ನಿಮಗೆ ವಾಗ್ದಾನ ಕೊಟ್ಟಿದ್ದಾರೆ ಪ್ರಿಯರೇ. ಹೀಗಾಗಿ ಭಯ ಪಡಬೇಡ್ರಿ. ಅಯ್ಯೋ, ನಾನು ಒಬ್ಬನೇ ಇದ್ದೀನಿ, ಭಯ ಪಡಬೇಡ. ನಿನ್ನ ಮೂಲಕ ನೀ ಪ್ರಾರ್ಥನೆ ಮಾಡು, ದೇವರ ವಾಕ್ಯವನ್ನು ಓದು, ದೇವರನ್ನ ಹಿಡಿ, ಎಲ್ಲಾ ಕಾರ್ಯಗಳಲ್ಲಿ ಅವ್ರನ್ನ ಹಿಡಿ. ಖಂಡಿತವಾಗಿ ಬಲು ಬೇಗನೆ ಆ ವಾಗ್ದಾನವನ್ನ ನಿನ್ನ ಜೀವಿತದಲ್ಲಿ ಕರ್ತನು ನೆರವೇರಿಸುವವರಾಗಿದ್ದಾರೆ. ಸೊ ಯಾವುದಕ್ಕೂ ದಯವಿಟ್ಟು ಧೈರ್ಯಗೆಡಬೇಡ್ರಿ. ನಾನು ಕುಗ್ಗಿ ಹೋಗಿದ್ದೇನೆ, ನಾನು ಕೆಳಮಟ್ಟದಲ್ಲಿ ಇದ್ದೀನಿ ಎಂಬುದಾಗಿ ಭಯ ಪಡಬೇಡ್ರಿ. ನೀವು ಯಾವ ಮಿಸ್ಟೇಕಿಂದ ಕೆಳಗೆ ಬಂದಿದ್ದೀರೋ ಆ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ದೇವ್ರ ಬಳಿಗೆ ಬಂದು ತಿರುಗಿ ಆ ಮಿಸ್ಟೇಕನ್ನು ನೀವು ಮಾಡದೆ ಹೋದ್ರೆ ನಿಮ್ಮಿಂದ ಒಂದು ದೊಡ್ಡ ಕುಲವಾಗುವ ದೇವ್ರು ಮಾಡ್ತಾರೆ. ಮುಖ್ಯವಾಗಿ ಹಳ್ಳಿಯಲ್ಲಿ ಸೇವೆ ಮಾಡ್ತಾರೋರು, ಅಯ್ಯೋ ನನಗೆ ಚಿಕ್ಕ ಸಭೆ, ದೊಡ್ಡ ಮೆಗಾ ಸಭೆಗಳನ್ನ ನೆನೆಸ್ಕೊಂಡು ಅಲ್ಲಿ ಅಯ್ಯೋ ಅವರು ಮಾತ್ರ ದೊಡ್ಡ ಸಭೆ ಇದೆ ಎಂಬುದಾಗಿ ನೆನೆಸ್ಕೊಂಡು ನಿಮ್ಮ ಒಂದು ಚಿಕ್ಕ ಸಭೆಯ ಕುರಿತು ದಯವಿಟ್ಟು ಕೀಳ್ತರಮೆಯಾಗಿ ಯೋಚನೆ ಮಾಡಬೇಡಿ. ಚಿಕ್ಕವನಿಂದ ಒಂದು ದೊಡ್ಡ ಜನಾಂಗವಾಗ ಮಾಡ್ತಾರೆ ದೇವರು. ನಿಮ್ಮ ಸಭೆಗೆ ಆತ್ಮಗಳು ಬರುತ್ತೆ, ಒಂದು ದೊಡ್ಡ ಕುಲವಾಗಿ ದೇವರು ನಿಮ್ಮನ್ನ ಮಾರ್ಪಡಿಸ್ತಾರೆ. ಆ ರೀತಿ ದೇವರು ನಿಮ್ಮನ್ನ ನಡೆಸಲಿ. ಈ ವಾಗ್ದಾನ ನಿಮ್ಮ ಜೀವನದಲ್ಲಿ ನೆರವೇರಲಿ. ಯಾಕಂದ್ರೆ ನಾನೇ ಮಾಡ್ತೀನಿ ಅಂತ ದೇವರು ಹೇಳಿದ್ದಾರೆ. ದೇವರು ಮಾಡೋದನ್ನ ನೀವು ಕಣ್ಣಾರೆ ನೋಡ್ತೀರಾ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರು, ನಿಮಗೆ ಸ್ತೋತ್ರ. ಇಂದು ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ಯಪ್ಪ. ಹೌದು ಸ್ವಾಮಿ, ಕೆಲವು ವೇಳೆ ಕೆಲವರು ದೇವರೇ ತಮ್ಮ ತಪ್ಪುಗಳಿಂದಲೋ ಅಥವಾ ತಮ್ಮ ಅಜ್ಞಾನದಿಂದಲೋ ದೇವರೇ ಕೆಳ ಮಟ್ಟದಲ್ಲಿ ಬಂದಿರಬಹುದು. ಆದರೆ ಇವತ್ತು ದೇವರೇ ಅವರು ಪಶ್ಚಾತ್ತಾಪ ಪಡಬೇಕಾದ್ರೆ, ದೇವರೇ ಅವರು ನಿನ್ನ ಕಡೆ ತಿಳ್ಕೊಳ್ಬೇಕಾದ್ರೆ ಅವರಿಂದ ಒಂದು ದೊಡ್ಡ ಜನಾಂಗವಾಗುವಂತೆ ನೀವು ಮಾಡು. ಅವರಿಗೆ ಅದ್ಭುತ ಮಾಡು, ಅವ್ರನ್ನ ಉಪಯೋಗಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು.
ನನ್ನ ಮಾತ ನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೇನು ಎಂದೆಂದಿಗೂ. ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ
ಕೈ ಬಿಡೆನು ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲ